ಓಕೆ, ಇವತ್ತಿನ ಕ್ಲಾಸ್ ಅಲ್ಲಿ ಏನಪ್ಪಾ ಹೇಳ್ಕೊಡ್ತಾ ಇದೀನಿ ಅಂತಂದ್ರೆ, ನಿಮ್ಗೆ ಇವತ್ತು ಮದ್ವೆ ಹಾಡು, ಈಗ ಫ್ಯಾಷನ್ ಡಿಸೈನ್ ಕೋರ್ಸ್ ಎಲ್ಲ ಕಂಪ್ಲೀಟ್ ಆಗಿದೆ. ಈಗ ಬ್ಲೌಸ್ ಕೋರ್ಸ್, ಇವಾಗ ಮದ್ವೆ ಹಾಡುಗಳು ತಗೊಂತೀರಾ, ರೈಟ್? ಓಕೆ, ಅದ್ ತಗೊಂಡಾಗ ಏನಾಗುತ್ತೆ, ನಿಮ್ಗೆ ಆ ಬ್ಲೌಸ್ ಗಳು ಹೊಲಿಯಕ್ ಬರ್ತಾರೆ. ಮದ್ವೆ ಟೈಮಲ್ಲಿ ಹೆಂಗಿರ್ತಾರೆ ಹೆಣ್ಮಕ್ಳುಗಳು? 32 ಲಾಸ್ಟ್ ಇರ್ತಾರೆ. ಓಕೆ, ಇನ್ನು ಸ್ವಲ್ಪ 34, 32 ಇರುತ್ತೆ. ಎಕ್ಸಾಂಪಲ್ 32 ತಗೊಳ್ಳೋಣ. ಕ್ಲಿಯರ್? ಓಕೆ, ಇವಾಗ ನಾವು ಮದ್ವೆ ಹಾಡುಗಳನ್ನ ತಗೊಂತಿರ್ತೀವಿ ಅಲ್ವಾ? ಮದ್ವೆ ಆಗೋ ಟೈಮಲ್ಲಿ ಹುಡುಗಿರು ಹೆಂಗಿರ್ತಾರೆ? ಆಲ್ಮೋಸ್ಟ್ ಮದ್ವೆ ಆದ್ಮೇಲೆ ಕಾಮನ್ ಆಗಿ ದಪ್ಪ ಆಗ್ತಾರೆ. ಅವಾಗ ಏನ್ ಮಾಡ್ತಾರೆ, ಅವ್ರು ಹೊಲಿಯಕ್ ಬ್ಲೌಸ್ ಕೊಟ್ಟಾಗ ಏನಾಗುತ್ತೆ, ನನ್ಗೆ ಒಳಗಡೆ ಜಾಸ್ತಿ ಬಟ್ಟೆ ಇಟ್ಬಿಟ್ಟು ಹೊಲ್ಕೊಡಿ ಅಂತ ಬ್ಲೌಸ್ ಗಳು ಕೊಡ್ತಾರೆ. ಕ್ಲಿಯರ್? ನಿಮ್ಗೂ ಕೂಡ ಕೊಟ್ಟಿರ್ತಾರೆ ಆಲ್ಮೋಸ್ಟ್, ನೋಡ್ತಾ ಇರೋರ್ಗುನು. ನೀವೇನ್ ಮಾಡ್ತೀರಾ, ಒಳಗಡೆ ಬಟ್ಟೆ ಜಾಸ್ತಿ ಇಟ್ಬಿಟ್ಟು ಬ್ಲೌಸ್ ನ ಹೊಲ್ಕೊಡ್ತೀರಾ. ಅವ್ರ ಸೈಜ್ಗೆ ಹೊಲಿಬೇಕು. ಮದ್ವೆ ಬಟ್ಟೆ ಅಂದ್ರೆ ಅವ್ರ ಸೈಜ್ಗೆ ಹೊಲ್ದಿರ್ತೀರಾ. ಯಾವ ಸೈಜು? 32 ಅಂತ ಎಕ್ಸಾಂಪಲ್ ತಗೊಳ್ಳೋಣ. 32 ಸೈಜ್ಗೆ ಪ್ರತಿ ಒಂದು ಅವ್ರ ಬಾಡಿ ಮೆಜರ್ಮೆಂಟ್ ತಗೊಂಡು ಬ್ಲೌಸ್ ಹೊಲ್ಕೊಡ್ತಿದ್ದಾರೆ. ಕ್ಲಿಯರ್? ಹೊಲ್ಕೊಟ್ಟಾಗ ಏನಾಗತ್ತೆ, ಅವ್ರು ದಪ್ಪ ಆಗ್ತಾ ಆಗ್ತಾ ಹೋಗ್ತಾರೆ. ಆಗ್ತಾ ಹೋದಾಗ ನಾವೇನ್ ಮಾಡ್ತೀವಿ, ಏನ್ ಮಾಡ್ತೀವಿ, ದಪ್ಪ ಆದ ಹೋಗ್ತಾಗ ಏನೆಲ್ಲ ಡಿಫ್ರೆನ್ಸ್ ಬರುತ್ತೆ ನಿಮ್ಗೆ? ಮ್ಯಾಮ್, ಫ್ರಂಟ್ ಲೆಂತ್ ಚೇಂಜ್ ಆಗುತ್ತೆ ಮ್ಯಾಮ್, ಶೋಲ್ಡರ್ ಚೇಂಜ್ ಆಗುತ್ತೆ, ಚೆಸ್ಟ್ ಮೆಜರ್ಮೆಂಟ್ ಚೇಂಜ್ ಆಗುತ್ತೆ ಮ್ಯಾಮ್. ಓಕೆ, ಅವಾಗ ಮಿಚ್ಚಿ ನಾವು ಮಾಡಿದಾಗ ಏನಾಗುತ್ತೆ, ಆಗ ಫಿಟ್ಟಿಂಗ್ ಕರೆಕ್ಟ್ ಆಗುತ್ತೆ. ಬಟ್ ಇದೆಲ್ಲ ಮೆಜರ್ಮೆಂಟ್ ಎಲ್ಲ ಚೇಂಜ್ ಆಗುತ್ತೆ. ಮೆಜರ್ಮೆಂಟ್ ಎಲ್ಲ ಚೇಂಜ್ ಆಗುತ್ತೆ. ರೈಟ್. ಇಲ್ಲಿ ನೋಡಿ, ಇಲ್ಲಿ ಯಾವ ಸೈಜ್ ಇದೆ, ಇದು ಎಕ್ಸಾಂಪಲ್ 3-4 ಸೈಜ್ ಅಲ್ಲಿ ತೋರಿಸ್ತೀನಿ. 30 ಸೈಜು, 32 ಆ ತರ ಮಾಡ್ಕೊಂಡು ಹೋಗೋಣ. ಇಲ್ಲಿ ಈ ಸೈಜ್ ಅವ್ರು ನಿಮ್ಗೆ ಮದ್ವೆ ಆರ್ಡರ್ ಕೊಟ್ಟು ನೀವು ಬ್ಲೌಸ್ ಹೊಲ್ದಾಗ ಏನಾಗುತ್ತೆ, ಇಲ್ಲಿ ಹೋಗ್ತಾ ಹೋಗ್ತಾ ಈ ಸೈಜ್ ಅವರು ಇಲ್ಲಿ ಹಾಕೋಬಹುದು. 32 ಇರೋದು ಒಂದ್ ಸ್ವಲ್ಪ ಸ್ಟಿಚ್ ಬಿಚ್ಕೊಂಡು 34 ಹಾಕೋಬಹುದು. 32 ಇರೋರು 36, 37 ದಪ್ಪ ಆದಾಗ ಹಾಕೊಂಡ್ರೆ ಬ್ಲೌಸು ಪರ್ಫೆಕ್ಟ್ ಆಗಿ ಬರಲ್ಲ. ಕಾರಣ ಏನಕ್ಕೆ ಅಂದ್ರೆ, ಬರೀ ಈ ರೀತಿ ದಪ್ಪ ಆಗಿರಲ್ಲ, ಫ್ರಂಟ್ ಲೆಂತ್ ಅಲ್ಲೂ ಕೂಡ ಚೇಂಜಸ್ ಇರುತ್ತೆ. ನಮ್ಮ ಶೋಲ್ಡರ್ ಟು ಇಲ್ಲಿಂದ ಭುಜದಿಂದ ನಮ್ಮ ಚೆಸ್ಟ್ ಕೆಳಭಾಗ ಫ್ರಂಟ್ ಲೆಂತ್ ಕೂಡ ಎಲ್ಲವೂ ಚೇಂಜ್ ಆಗಿರುತ್ತೆ. ಸೊ ಹಾಗೇನಾಗತ್ತೆ, ನೀವು ಹಾಕೊಂಡಾಗ ಬ್ಲೌಸ್ ಮೇಲ್ಗಡೆ ಬಂದು ಕುತ್ಕೊಳ್ಳುತ್ತೆ. ಓಕೆನಾ? ಹಾಗಾಗಿ ಏನ್ ಮಾಡ್ಬೇಕು, ನೀವು ಕಪ್ಸ್ ಹಾಕಿ ಬ್ಲೌಸ್ ಹೊಲ್ಕೊಟ್ಟಾಗ 32 ಸೈಜ್ ಅವ್ರಿಗೆ 34 ಸೈಜ್ ಕಪ್ಸ್ ಹಾಕಿ ಹೊಲ್ಕೊಡಿ. ಅದಾದ್ಮೇಲೆ ಏನಾಗುತ್ತೆ, ನೀವು ಲೂಸ್ ಕೊಟ್ಟು ಹೊಲ್ಕೊಟ್ಟಿರ್ತೀರಾ, ಆ ಕಪ್ಸ್ ರಿಮೂವ್ ಮಾಡಿದಾಗ ನಿಮ್ಗೆ ಬ್ಲೌಸ್ ಪರ್ಫೆಕ್ಟ್ ಆಗಿ ಕುತ್ಕೊಳ್ಳುತ್ತೆ. ಇಲ್ಲಿ ಸೈಡ್ ಫಿಟ್ಟಿಂಗ್ ಅಲ್ಲಿ ಒಂದು ಸ್ಟಿಚ್ ಬಿಟ್ಕೊಂಡು ಫ್ರಂಟ್ ಲೆಂತ್ ಹಾಕಿ ಹೊಲ್ಕೊಟ್ಟಾಗ ಕರೆಕ್ಟ್ ಆಗಿ ಬರುತ್ತೆ. ಓಕೆ, ಕ್ಲಿಯರ್? ಎಸ್. 32 ಸೈಜ್ ಅವ್ರಿಗೆ 34 ಕಪ್ ಹಾಕ್ತೀವಿ. ಸೊ 34 ಗಿಂತ ದಪ್ಪ ಆದ್ರೆ ಏನ್ ಮಾಡ್ಬೇಕು? 37, 38 ಆದ್ರೆ ಏನ್ ಮಾಡ್ಬೇಕು? 34 2 ಇಂಚು ಜಾಸ್ತಿ ಹಾಕಿ ಹೊಲ್ಕೊಡಿ ಅಂತ ಹೇಳ್ತೀವಿ. 34 ಹಾಕಿ ಇದನ್ನು ಕಪ್ಸ್ ಹಾಕಿ ಹೊಲ್ಕೊಟ್ಟಿರ್ತೀವಿ. ತುಂಬಾ ದಪ್ಪ ಆದಾಗ ಕಪ್ಸ್ ಹಾಕ್ಬೇಕಾದ್ರೆ ನಮ್ಮ ಫ್ರಂಟ್ ಲೆಂತ್ ಜಾಸ್ತಿ ಇಟ್ಬಿಟ್ಟು, ಅರ್ಧ ಇಂಚು 3/4 ಇಂಚು ಜಾಸ್ತಿ ಇಟ್ಟೇನೆ ನಾವು ಮೆಜರ್ಮೆಂಟ್ ತಗೊಂಡು ನಾವು ಕಪ್ಸ್ ಹಾಕಿ ಹೊಲ್ಕೊಟ್ಟಿರ್ತೀವಿ. 34, 35 ವರ್ಗೂ ಅಷ್ಟೇ ಹಾಕೊಳಕ್ ಸಾಧ್ಯ. ಇಲ್ಲ ಅಂದ್ಮೇಲೆ ಪ್ರತಿ ಒಂದು ಬ್ಲೌಸ್ ಗಳು ಅಷ್ಟೇ ಫ್ರಂಟ್ ಲೆಂತ್ ಅಲ್ಲಿ ಮೇಲ್ಗಡೆ ಬಂದು ಕುತ್ಕೊಳ್ಳುತ್ತೆ, ಚೆಸ್ಟ್ ಮೇಲ್ಗಡೆ. ಆ ಬ್ಲೌಸ್ ಪರ್ಫೆಕ್ಟ್ ಆಗಿ ಬರಲ್ಲ. 2 ಇಂಚ್ ಅಷ್ಟೇ ಚೇಂಜಸ್ ಮಾಡೋ ಚಾನ್ಸಸ್ ಇರುತ್ತೆ. ಕೆಲವರು ಹೊಲ್ಕೊಳ್ಳಿ ಅಂತಾರೆ, ಹೊಲ್ಕೊಂಡು ಹಾಕೋಬಹುದು ಅಷ್ಟೇ, ಬ್ಲೌಸ್ ಸರಿ ಇದೆ ಅಂತಾರೆ. ಸುತ್ತಳತೆ ಸರಿ ಇರುತ್ತೆ ಹೊರತು ನಮ್ಗೆ ಫ್ರಂಟ್ ಲೆಂತ್ ಅಲ್ಲಿ ಕರೆಕ್ಟ್ ಆಗಿ ಬರಲ್ಲ. ಪ್ರತಿ ಒಂದು ಬ್ಲೌಸ್ ಫ್ರಂಟ್ ಲೆಂತ್ ಪರ್ಫೆಕ್ಟ್ ಆಗಿ ಬರ್ಲೇಬೇಕು. ಕ್ಲಿಯರ್?